ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಮಗೆಲ್ಲ ನೆನಪಿರಬಹುದು. ದರ್ಶನ್ ಅದರಲ್ಲಿ ಆರೋಪಿ, ಇನ್ನೂ ಕೂಡ ಕೇಸ್ ಎದುರಿಸ್ತಾ ಇದ್ದಾರೆ. ಈ ರೇಣುಕಾಸ್ವಾಮಿಯ ರೀತಿಯಲ್ಲೇನೆ ಯಾವನು ಮೆಸೇಜ್ ಮಾಡಿದ್ದಾನೆ ಅವನನ್ನು ಕೂಡ ಅದೇ ರೀತಿಯಾಗಿ ಹೇಳಿ ಅದೇ ರೀತಿಯಲ್ಲೇನೆ ಹಲ್ಲೆ ಮಾಡಿರುವಂತ ಘಟನೆ ಅಂತೂ ನಡೆದಿದೆ. ಮಾದರಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಯಾವ್ಯಾವುದು ಉದಾಹರಣೆಯನ್ನ ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ತಾರೆ ಅಂತ ನೋಡಿ. ದೊಡ್ಡವರೆಲ್ಲ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಇನ್ನುಳಿದಂಥವ್ರು ಹೇಗೆ ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಅಂತ ನೋಡಿ. ಕಾನೂನು ಹೇಗೆ ಅವರ ರಕ್ಷಣೆಯನ್ನ ಮಾಡುತ್ತೆ, ಅವ್ರನ್ನ ಹೇಗೆ ಆರಾಮಾಗಿ ಓಡಾಡಕ್ಕೆ ದೇಶ ವಿದೇಶಗಳಲ್ಲೆಲ್ಲ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ಅದೆಲ್ಲವೂ ಕೂಡ ಸ್ಫೂರ್ತಿಯಾಗಿ ಸಿಗುತ್ತೆ ಉಳಿದವರಿಗೂ ಕೂಡ. ಹಾಗಾಗಿ ಕಾನೂನು ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಹೇಳೋದು ಇದಕ್ಕೇನೆ. ನೋಡಿ, ಈಗ ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಮಾದರಿಯಲ್ಲೇ ಹಲ್ಲೆಯಾಗಿರುವಂತ ಒಂದು ಕೇಸು. ಮಾಜಿ ಪ್ರೇಯಸಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹೆಸರು ಹೇಳಿ ಹಲ್ಲೆ ಮಾಡಿದ್ದಾರೆ ಕಿರಾತಕರು. A1, A2, A3 ಅಂತ ತಮ್ಮನ್ನ ಪರಿಚಯಿಸಿಕೊಂಡು ಹಲ್ಲೆ ಮಾಡುತ್ತಾರೆ. ಸೋಲದೇವನಹಳ್ಳಿ ನಿರ್ಜನ ಪ್ರದೇಶದಲ್ಲಿ ಬಟ್ಟೆ ಬಿಚ್ಚಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಸತ್ತು ಹೋಗ್ತಾನೆ ಬಿಡ್ರೋ ಅಂತ ಹೇಳೋ ಇನ್ನೊಬ್ಬ ಆರೋಪಿಯಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಆರೋಪಿಗಳು ಬಿಡೋದಿಲ್ಲ. ಸೇಮ್ ನೋಡ್ಕೊಳ್ಳಿ, ಯಾರ ಅಭಿಮಾನಿಗಳಿರಬಹುದು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವರೆಲ್ಲ ಯಾರ ಅಭಿಮಾನಿಗಳಿದ್ದಾರೆ, ತಮ್ಮ ಇವ್ರು ಯಾರಿದ್ದಾರೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ಮಾಡಿದ್ರ ಅಂತ ಹೇಳಿ ಇರ್ಬೋದೇ. ನೋಡಿ, ಒಂದ್ಸಲ ಚೆಕ್ ಮಾಡಿ. ಇವ್ರು ಯಾರು ಕೂಡ ಕುಡಿದ ನಶೆಯಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಎಚ್ಚರವಾಗಿದ್ದುಕೊಂಡೇ ಮಾಡ್ದಂಗಿದೆ. ಗಾಂಜಾ ಏಟಲ್ಲಿ ಮಾಡಿದಾನೆ, ಎಣ್ಣೆಯಲ್ಲಿ ಹೊಡೆದಿಲ್ಲ. ನಾಳೆ ಕಂಪ್ಲೇಂಟ್ ಕೊಟ್ಟಾಗ ಈ ವಿಚಾರದಲ್ಲಿ ಹೇಳಬಹುದು, ಏನೋ ಕುಡಿದ ನಶೆಯಲ್ಲಿ ಮಾಡಿದೀವಿ ಅಂತ ಹೇಳಿ. ನಗ್ತಾನೆ ಆರಾಮಾಗಿ ಇದ್ಕೊಂಡೆ, ಎಲ್ಲವೂ ಕೂಡ ಜ್ಞಾನ ಇದ್ಕೊಂಡೆ. ಯಾಕೆ ಅಂತಂದ್ರೆ ಒಬ್ಬನಲ್ಲಿ ಅವನ ಗುಪ್ತಾಂಗದ ಮೇಲೆ ಕಾಲಿಡ್ತಾನೆ, ಕಾಲಿಟ್ಟಾಗ ಸತ್ತೋಗ್ತಾನೆ ಬಿಡ್ರೋ ಅಂತ ಹೇಳ್ತಾರೆ. ಅವಾಗ ಅವನ ಕಾಲು ಸರಿಸಿ ಮೊಣಕಾಲ ಮೇಲೆ ಕಾಲಿಡ್ತಾನೆ. ಎಲ್ಲವೂ ಕೂಡ ಜ್ಞಾನ ಇದ್ಕೊಂಡೇ ಮಾಡಿರುವಂತ ಇವರೆಲ್ಲ ಕೂಡ ಒಳಗಡೆಗೆ ಹಾಕಬೇಕು. ಕಾನೂನಿನ ಬಗ್ಗೆ ಗೌರವ ಇಲ್ಲ, ಏನಿಲ್ಲ. ತಮಗಿಷ್ಟ ಬಂದಂಗೆ ತಾವೇ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ. ಅದಕ್ಕೆ ದೊಡ್ಡವರು ಮಾಡುವಂಥದ್ದು ಏನಿರುತ್ತೆ ಅಲ್ಲ, ಅದು ಇನ್ನೊಬ್ಬರಿಗೂ ಕೂಡ ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಮಾಡಿಬಿಟ್ಟು ಈಗ ಪೋಸ್ಟ್ ಕೊಟ್ಕೊಂಡು ದೇವಸ್ಥಾನ ದೇಶ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರಲ್ಲ, ಅವರನ್ನ ಬೆಂಬಲಿಸ್ಕೊಂಡು ಇನ್ನೊಂದಿಷ್ಟು ಜನ ಘೋಷಣೆ ಕೂಗೋರಿದಾರಲ್ಲ, ಅದರ ಹಣೆ ಬರ ಇವೆಲ್ಲ. ನಿರ್ಜನ ಪ್ರದೇಶದಲ್ಲಿ ಹಲ್ಲೆಗೂ ಮುನ್ನ ಕಾರಿನಲ್ಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಯುವತಿಯ ಮುಂದೆಯೇ ಹಲ್ಲೆಯನ್ನ ಪ್ರಿಯಕರ ನಡೆಸಿರೋದು. ಹಾಡು ಹೇಳು ಅಂತ ಹಲ್ಲೆಯನ್ನ ಮಾಡಿದ್ದಾರೆ. ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಆರೋಪಿಗಳು ಬಿಟ್ಟಿಲ್ಲ. ಪೊಲೀಸರ ಕಡೆ ಕೊಡಬೇಕಾಗಿತ್ತು, ಪೊಲೀಸರು ಮಾಡಿರೋರು. ಫಿಲ್ಮ್ ಡೈಲಾಗ್ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಆಚೆ ಹಲ್ಲೆಗೂ ಮುನ್ನ ಕಾರಿನಲ್ಲೂ ಕೂಡ ಹಲ್ಲೆಯನ್ನ ಮಾಡಿರೋದು. ನೋಡಿ, ಇಲ್ಲಿ ಕಾರಿನಲ್ಲೂ ಹೊಡೆದಿದ್ದಾರೆ. ಅವನಿಗೆ ಹಿಂದಿ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಅವನು ಎತ್ರ ಮಾತಾಡಿದ್ದಾನೆ, ಏನೋ ಬರುತ್ತೋ ಅನ್ನೋ ರೀತಿಯಲ್ಲಿ ಫಿಲ್ಮಲ್ಲಿ ಕೇಳ್ಕೊಂಬಿಟ್ಟು ಹೊಡೆದಂಗಿದೆ. ಅಲ್ಲಿ ಅವ್ರು ಹೆಂಗೆ ಹೊಡೆದಿದ್ದಾರೆ ಅದೇ ರೀತಿಯಲ್ಲಿ ಪೊಲೀಸರು ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಆ ಯುವತಿಯನ್ನ ನಿಲ್ಲಿಸಿ ಠಾಣೆಯ ಒಳಗಡೆಗೆ ಅದೇ ರೀತಿಯಲ್ಲೇ ಹೊಡಿಬೇಕು. ಇಲ್ಲಾಂದ್ರೆ ಬುದ್ಧಿ ಬರಲ್ಲ. ಹುಡುಗಿಯನ್ನು ಅಲ್ಲೂ ಕೂಡ ಹಾಗೆ ಆ ಕೇಸಲ್ಲಿ ಯಾರಿಗೋಸ್ಕರ ನಿಮಗೆಲ್ಲ ಗೊತ್ತಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಏನಾಯ್ತು ಅಂತ ಹೇಳಿ, ಯಾರನ್ನ ಕರ್ಕೊಂಡು ಬಂದು ಯಾರು ಕರ್ಕೊಂಡು ಬಂದಿದ್ರು ಅವರು ಹಂಗೆ ಇದ್ರು. ಅಲ್ಲಿ ಶೆಡ್ಡು, ಇಲ್ಲಿ ಅಲ್ಲೂ ಕಾರು, ಇಲ್ಲೂ ಕಾರು, ಅಲ್ಲಿ ಶೆಡ್ಡು, ಇಲ್ಲಿ ಓಪನ್ ಆಗಿನೇ ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ ನಾವು ಅನ್ನೋ ರೀತಿಯಲ್ಲಿ